ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಆಗಮಿಸಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಸಿಕ್ಕಾಪಟ್ಟೆ ಜನ. ಶಕ್ತಿ ಯೋಜನೆ ಎಫೆಕ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ದೇಗುಲ ಫುಲ್ ರಶ್. ಹಾಸನಾಂಬೆಯ ದರ್ಶನಕ್ಕೆ ಮಹಿಳೆಯರ ದಂಡೆ ಆಗಮಿಸಿದೆ. ತಾಯಿಯ ದರ್ಶನಕ್ಕೆ 70% ಮಹಿಳೆಯರೇ ಆಗಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಯಿಂದ ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ. ಸುಮಾರು 8 ಕಿಲೋಮೀಟರ್ವರೆಗೂ ಕೂಡ ಕ್ಯೂ ಇದೆ. ಆದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಗಿನಿಂದ ನಿಂತರೂ ಕೂಡ ಮಧ್ಯಾಹ್ನದವರೆಗೂ ಕೂಡ ದರ್ಶನಕ್ಕೆ ಬಹಳ ಹೊತ್ತು ನಿಲ್ಬೇಕಾಗುತ್ತೆ. ಆದರೂ ಜನ ಬರ್ತಾನೆ ಇದ್ದಾರೆ. ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವ ಹಾಸನಾಂಬೆಯ ದರ್ಶನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ. ಬಹುಶಃ ಕಳೆದ ಸಾರಿಗಿಂತಲೂ ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಮಹಿಳೆಯರ ಸಂಖ್ಯೆ ಕೂಡ ಅತಿ ಹೆಚ್ಚು ಬರ್ತಾ ಇರುವಂತದ್ದು. ಹೀಗಾಗಿ ಇನ್ನ ಈ ಒಂದು ಮಹಿಳೆಯರು ಹೆಚ್ಚು ಬರ್ಲಿಕ್ಕೆ ಕಾರಣ ಈ ಒಂದು ಸರ್ಕಾರ ಶಕ್ತಿ ಯೋಜನೆಯನ್ನ ಏನು ಮಾಡಿದೆ, ಆ ಶಕ್ತಿ ಯೋಜನೆ ಬಳಕೆಯೂ ಕೂಡ ಮಹಿಳೆಯರು ಹೆಚ್ಚು ಜನ ಬರ್ಲಿಕ್ಕೆ ಸಾಧ್ಯ ಆಗ್ತಿದೆ. ಇನ್ನ ಇಲ್ಲಿ ಮಹಿಳೆಯರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಯಾವ ಊರಿಂದ ಬಂದಿದ್ದು? ಯಾವ ಬ್ಯಾಂಗ್ಳೂರಿಂದ ಬಂದಿರೋದು. ಬಸ್ಸಲ್ಲಿ ಬಂದಿದ್ದೀವಿ ಸರ್. ಶಕ್ತಿ ಯೋಜನೆಯಿಂದ ಬಂದಿದ್ದೀವಿ. ಎಷ್ಟು ಜನ ಬಂದ್ರಿ? ಅದು ಯೋಜನೆ ಈಗ ನಿಮ್ಗೆ ಇದು ಉಪಯೋಗ ಆಗ್ತಿದೆ? ಹೌದು ಸರ್, ತುಂಬಾ ಉಪಯೋಗ ಇದೆ. ನಮ್ಗೆಲ್ಲ ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ಮಹಿಳೆಯರಿಗೆ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಇದರಿಂದ. ನೀವು? ನಾವು ಬ್ಯಾಂಗ್ಳೂರ್, ನಾವು 6 ಜನ ಬಂದಿದ್ದೀವಿ ಸರ್. ನೀವು ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಎಲ್ಲ ಒಂದು 6 ಜನ ಹೋಗ್ತಿದ್ದೀವಿ. ಇನ್ನೂ ಒಂದಷ್ಟು ಜನ ಮಹಿಳೆಯರನ್ನ ನಾವು ಮಾತನಾಡ್ಸಿಕ್ಕೆ ಪ್ರಯತ್ನ ಮಾಡೋಣ. ಮೇಡಮ್, ನೀವ್ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ನೀವು ಬಸ್ಸಲ್ಲಿ ಬಂದಿದ್ದೀವಿ. ಶಕ್ತಿ ಯೋಜನೆ ಉಪಯೋಗ ತಗೊಂಡ? ಶಕ್ತಿ ಯೋಜನೆ ಫ್ರೀ ಬಸ್. ನೀವೆಲ್ಲಿಂದ ಬಂದಿರೋದು? ಬೆಂಗಳೂರು. ಇದು ನೀವು ನಿಮ್ ವೆಹಿಕಲ್ ಉಪಯೋಗಿಸಿ ಮಾಡಿ ಬಂದಿದ್ರ ಅಥವಾ ಬಸ್? ಫ್ರೀ ಬಸ್. ಬಸ್ ಶಕ್ತಿ ಯೋಜನೆ. ಓಕೆ, ನೋಡ್ಬೋದು ಸಾಕಷ್ಟು ಮಹಿಳೆಯರು ಶಕ್ತಿ ಯೋಜನೆ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಇವತ್ತಿಗಿಂತ ಹೆಚ್ಚು ಮಹಿಳೆಯರು ನಿನ್ನೆ ಆಗಮಿಸಿದ್ರು. ಇವತ್ತು ಸಾಧಾರಣವಾಗಿ ಸಹಜವಾಗಿ ಇರುವಂತಹ ಒಂದು ಸರದಿ ಸಾಲು ಏನ್ ಕಾಣ್ಬೋದು ಹಾಸನಾಂಬ ದೇವಸ್ಥಾನದಲ್ಲಿ, ಅಷ್ಟು ಜನ ಇವತ್ತು ಬರ್ತಾ ಇದ್ದಾರೆ. ಹಾಗೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನೂಕುನುಗ್ಗಲು ಇಲ್ಲದೆ ಸರಾಗವಾಗಿ ಏನು ದೇವಾಲಯ ದರ್ಶನ ಮಾಡ್ಲಿಕ್ಕೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಶಕ್ತಿ ಯೋಜನೆಯಿಂದ ಈ ಒಂದು ಹಾಸನಾಂಬ ದೇವಾಲಯ ದರ್ಶನಕ್ಕೆ ಆಗಮಿಸುವವರ ಮಹಿಳೆಯರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಓವರ್ ಆಲ್ ಆಗಿ ನೋಡೋದಾದ್ರೆ ಹಾಸನಾಂಬ ದೇವಿ ದರ್ಶನಕ್ಕೆ ಮಹಿಳೆಯರ ಸಂಖ್ಯೆ 70% ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಆಗಮಿಸಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಸಿಕ್ಕಾಪಟ್ಟೆ ಜನ. ಶಕ್ತಿ ಯೋಜನೆ ಎಫೆಕ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ದೇಗುಲ ಫುಲ್ ರಶ್. ಹಾಸನಾಂಬೆಯ ದರ್ಶನಕ್ಕೆ ಮಹಿಳೆಯರ ದಂಡೆ ಆಗಮಿಸಿದೆ. ತಾಯಿಯ ದರ್ಶನಕ್ಕೆ 70% ಮಹಿಳೆಯರೇ ಆಗಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಯಿಂದ ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ. ಸುಮಾರು 8 ಕಿಲೋಮೀಟರ್ವರೆಗೂ ಕೂಡ ಕ್ಯೂ ಇದೆ. ಆದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಗಿನಿಂದ ನಿಂತರೂ ಕೂಡ ಮಧ್ಯಾಹ್ನದವರೆಗೂ ಕೂಡ ದರ್ಶನಕ್ಕೆ ಬಹಳ ಹೊತ್ತು ನಿಲ್ಬೇಕಾಗುತ್ತೆ. ಆದರೂ ಜನ ಬರ್ತಾನೆ ಇದ್ದಾರೆ. ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವ ಹಾಸನಾಂಬೆಯ ದರ್ಶನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ. ಬಹುಶಃ ಕಳೆದ ಸಾರಿಗಿಂತಲೂ ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಮಹಿಳೆಯರ ಸಂಖ್ಯೆ ಕೂಡ ಅತಿ ಹೆಚ್ಚು ಬರ್ತಾ ಇರುವಂತದ್ದು. ಹೀಗಾಗಿ ಇನ್ನ ಈ ಒಂದು ಮಹಿಳೆಯರು ಹೆಚ್ಚು ಬರ್ಲಿಕ್ಕೆ ಕಾರಣ ಈ ಒಂದು ಸರ್ಕಾರ ಶಕ್ತಿ ಯೋಜನೆಯನ್ನ ಏನು ಮಾಡಿದೆ, ಆ ಶಕ್ತಿ ಯೋಜನೆ ಬಳಕೆಯೂ ಕೂಡ ಮಹಿಳೆಯರು ಹೆಚ್ಚು ಜನ ಬರ್ಲಿಕ್ಕೆ ಸಾಧ್ಯ ಆಗ್ತಿದೆ. ಇನ್ನ ಇಲ್ಲಿ ಮಹಿಳೆಯರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಯಾವ ಊರಿಂದ ಬಂದಿದ್ದು? ಯಾವ ಬ್ಯಾಂಗ್ಳೂರಿಂದ ಬಂದಿರೋದು. ಬಸ್ಸಲ್ಲಿ ಬಂದಿದ್ದೀವಿ ಸರ್. ಶಕ್ತಿ ಯೋಜನೆಯಿಂದ ಬಂದಿದ್ದೀವಿ. ಎಷ್ಟು ಜನ ಬಂದ್ರಿ? ಅದು ಯೋಜನೆ ಈಗ ನಿಮ್ಗೆ ಇದು ಉಪಯೋಗ ಆಗ್ತಿದೆ? ಹೌದು ಸರ್, ತುಂಬಾ ಉಪಯೋಗ ಇದೆ. ನಮ್ಗೆಲ್ಲ ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ಮಹಿಳೆಯರಿಗೆ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಇದರಿಂದ. ನೀವು? ನಾವು ಬ್ಯಾಂಗ್ಳೂರ್, ನಾವು 6 ಜನ ಬಂದಿದ್ದೀವಿ ಸರ್. ನೀವು ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಎಲ್ಲ ಒಂದು 6 ಜನ ಹೋಗ್ತಿದ್ದೀವಿ. ಇನ್ನೂ ಒಂದಷ್ಟು ಜನ ಮಹಿಳೆಯರನ್ನ ನಾವು ಮಾತನಾಡ್ಸಿಕ್ಕೆ ಪ್ರಯತ್ನ ಮಾಡೋಣ. ಮೇಡಮ್, ನೀವ್ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ನೀವು ಬಸ್ಸಲ್ಲಿ ಬಂದಿದ್ದೀವಿ. ಶಕ್ತಿ ಯೋಜನೆ ಉಪಯೋಗ ತಗೊಂಡ?
ಶಕ್ತಿ ಯೋಜನೆ ಫ್ರೀ ಬಸ್. ಫ್ರೀ ಬಸ್ ಬಂದಿಲ್ಲ. ನೀವೆಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ಬೆಂಗಳೂರು. ಇದು ನೀವು ನಿಮ್ ವೆಹಿಕಲ್ ಉಪಯೋಗಿಸಿ ಮಾಡಿ ಬಂದಿದ್ರ ಅಥವಾ ಬಸ್ ಫ್ರೀ ಬಸ್? ಬಸ್ ಶಕ್ತಿ ಯೋಜನೆ. ಓಕೆ, ನೋಡ್ಬೋದು ಸಾಕಷ್ಟು ಮಹಿಳೆಯರು ಶಕ್ತಿ ಯೋಜನೆ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಇವತ್ತಿಗಿಂತ ಹೆಚ್ಚು ಮಹಿಳೆಯರು ನಿನ್ನೆ ಆಗಮಿಸಿದ್ರು. ಇವತ್ತು ಸಾಧಾರಣವಾಗಿ ಸಹಜವಾಗಿ ಇರುವಂತಹ ಒಂದು ಸರದಿ ಸಾಲು ಏನ್ ಕಾಣ್ಬೋದು ಆಸ್ತಂಬ ದೇವಸ್ಥಾನದಲ್ಲಿ, ಅಷ್ಟು ಜನ ಇವತ್ತು ಬರ್ತಾ ಇದ್ದಾರೆ. ಹಾಗೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನೂಕುನುಗ್ಗಲು ಇಲ್ಲದೆ ಸರಾಗವಾಗಿ ಏನು ದೇವಾಲಯ ದರ್ಶನ ಮಾಡ್ಲಿಕ್ಕೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಶಕ್ತಿ ಯೋಜನೆಯಿಂದ ಈ ಒಂದು ಆಸ್ತಂಬ ದೇವಾಲಯ ದರ್ಶನಕ್ಕೆ ಆಗಮಿಸುವವರ ಮಹಿಳೆಯರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಓವರ್ ಆಲ್ ಆಗಿ ನೋಡೋದಾದ್ರೆ ಆಸ್ತಂಬ ದೇವಿ ದರ್ಶನಕ್ಕೆ ಮಹಿಳೆಯರ ಸಂಖ್ಯೆ 70% ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಆಗಮಿಸಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಸಿಕ್ಕಾಪಟ್ಟೆ ಜನ. ಶಕ್ತಿ ಯೋಜನೆ ಎಫೆಕ್ಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ದೇಗುಲ ಫುಲ್ ರಶ್. ಹಾಸನಾಂಬೆಯ ದರ್ಶನಕ್ಕೆ ಮಹಿಳೆಯರ ದಂಡೆ ಆಗಮಿಸಿದೆ. ತಾಯಿಯ ದರ್ಶನಕ್ಕೆ 70% ಮಹಿಳೆಯರೇ ಆಗಮಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ಬೆಂಗಳೂರು ಎಲ್ಲಾ ಕಡೆಯಿಂದ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ಸುಮಾರು 8 ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ಇದೆ. ಆದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೆಳಗಿನಿಂದ ನಿಂತರೂ ಕೂಡ ಮಧ್ಯಾಹ್ನದವರೆಗೂ ಕೂಡ ದರ್ಶನಕ್ಕೆ ಬಹಳ ಹೊತ್ತು ನಿಲ್ಬೇಕಾಗುತ್ತೆ. ಆದರೂ ಜನ ಬರ್ತಾನೆ ಇದ್ದಾರೆ. ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವ ಹಾಸನಾಂಬೆಯ ದರ್ಶನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ. ಬಹುಶಃ ಕಳೆದ ಸಾರಿಗಿಂತಲೂ ಈಗಾಗಲೇ ಆಸ್ತಂಬ ಜಾತ್ರಾ ಮಹೋತ್ಸವಕ್ಕೆ ಮಹಿಳೆಯರ ಸಂಖ್ಯೆ ಕೂಡ ಅತಿ ಹೆಚ್ಚು ಬರ್ತಾ ಇರುವಂತದ್ದು. ಹೀಗಾಗಿ ಇನ್ನ ಈ ಒಂದು ಮಹಿಳೆಯರು ಹೆಚ್ಚು ಬರ್ಲಿಕ್ಕೆ ಕಾರಣ ಈ ಒಂದು ಸರ್ಕಾರ ಶಕ್ತಿ ಯೋಜನೆಯನ್ನ ಏನು ಮಾಡಿದೆ, ಆ ಶಕ್ತಿ ಯೋಜನೆ ಬಳಕೆಯೂ ಕೂಡ ಮಹಿಳೆಯರು ಹೆಚ್ಚು ಜನ ಬರ್ಲಿಕ್ಕೆ ಸಾಧ್ಯ ಆಗ್ತಿದೆ. ಇನ್ನ ಇಲ್ಲಿ ಮಹಿಳೆಯರನ್ನು ಮಾತಾಡ್ಸೋಣ. ಮೇಡಮ್, ಹೇಳಿ, ನೀವು ಯಾವ ಊರಿಂದ ಬಂದಿದ್ದು? ಯಾವ ಬ್ಯಾಂಗ್ಳೂರಿಂದ ಬಂದಿರೋದು. ಬಸ್ಸಲ್ಲಿ ಬಂದಿದ್ದೀವಿ ಸರ್. ಶಕ್ತಿ ಯೋಜನೆಯ ಬಂದಿದ್ದೀವಿ. ಎಷ್ಟು ಜನ ಬಂದ್ರಿ? ಅದು ಯೋಜನೆ ಈಗ ನಿಮ್ಗೆ ಇದು ಉಪಯೋಗ ಆಗ್ತಿದೆ? ಹೌದು ಸರ್, ತುಂಬಾ ಉಪಯೋಗ ಇದೆ. ನಮ್ಗೆಲ್ಲ ಎಲ್ರಿಗೂ ಉಪಯೋಗ ಆಗ್ತಾ ಇದೆ. ಮಹಿಳೆಯರಿಗೆ ಎಲ್ರಿಗೂ ಉಪಯೋಗ ಆಗ್ತಾ ಇದೆ ಇದರಿಂದ. ನೀವು? ನಾವು ಬ್ಯಾಂಗ್ಳೂರ್, ನಾವು 6 ಜನ ಬಂದಿದ್ದೀವಿ ಸರ್. ನೀವು ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ ಎಲ್ಲ ಒಂದು 6 ಜನ ಹೋಗ್ತಿದ್ದೀವಿ. ಇನ್ನು ಒಂದಷ್ಟು ಜನ ಮಹಿಳೆಯರನ್ನ ನಾವು ಮಾತನಾಡ್ಸಿಕ್ಕೆ ಪ್ರಯತ್ನ ಮಾಡೋಣ. ಮೇಡಮ್, ನೀವ್ ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ನೀವು ಬಸ್ಸಲ್ಲಿ ಬಂದಿರೋದು? ಶಕ್ತಿ ಯೋಜನೆ ಉಪಯೋಗ ತಗೊಂಡ ಶಕ್ತಿ ಯೋಜನೆ ಫ್ರೀ ಬಸ್. ನೀವೆಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ಬೆಂಗಳೂರು. ಇದು ನೀವು ನಿಮ್ ವೆಹಿಕಲ್ ಉಪಯೋಗಿಸಿ ಮಾಡಿ ಬಂದಿದ್ರ ಅಥವಾ ಬಸ್ ಫ್ರೀ ಬಸ್? ಬಸ್ ಶಕ್ತಿ ಯೋಜನೆ. ಓಕೆ, ನೋಡ್ಬೋದು ಸಾಕಷ್ಟು ಮಹಿಳೆಯರು ಶಕ್ತಿ ಯೋಜನೆ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಇವತ್ತಿಗಿಂತ ಹೆಚ್ಚು ಮಹಿಳೆಯರು ನಿನ್ನೆ ಆಗಮಿಸಿದ್ರು. ಇವತ್ತು ಸಾಧಾರಣವಾಗಿ ಸಹಜವಾಗಿ ಇರುವಂತಹ ಒಂದು ಸರದಿ ಸಾಲು ಏನ್ ಕಾಣ್ಬೋದು ಆಸ್ತಂಬ ದೇವಸ್ಥಾನದಲ್ಲಿ, ಅಷ್ಟು ಜನ ಇವತ್ತು ಬರ್ತಾ ಇದ್ದಾರೆ. ಹಾಗೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನೂಕುನುಗ್ಗಲು ಇಲ್ಲದೆ ಸರಾಗವಾಗಿ ಏನು ದೇವಾಲಯ ದರ್ಶನ ಮಾಡ್ಲಿಕ್ಕೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಶಕ್ತಿ ಯೋಜನೆಯಿಂದ ಈ ಒಂದು ಆಸ್ತಂಬ ದೇವಾಲಯ ದರ್ಶನಕ್ಕೆ ಆಗಮಿಸುವವರ ಮಹಿಳೆಯರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಓವರ್ ಆಲ್ ಆಗಿ ನೋಡೋದಾದ್ರೆ ಆಸ್ತಂಬ ದೇವಿ ದರ್ಶನಕ್ಕೆ ಮಹಿಳೆಯರ ಸಂಖ್ಯೆ 70% ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.